ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮಗದೊಮ್ಮೆ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಹಿಂದಿನ ತರಗತಿಯಲ್ಲಿ ನಾವು ಪುನರಾವರ್ತನೆ ಭಾಗ 2 ಮುಗಿಸಿರುತ್ತೇವೆ. ಅಂದರೆ ಪುನರಾವರ್ತನೆ ಭಾಗ ಪಾರ್ಟ್ 2 ಅಂದರೆ ರಿವಿಷನ್ ಪಾರ್ಟ್ 2 ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ. ಇಂದಿನ ಕ್ಲಾಸಲ್ಲಿ ನಾವು ಇಂದಿನ ತರಗತಿಯಲ್ಲಿ ಪುನರಾವರ್ತನೆ ಭಾಗ 3 ಮುಂದುವರಿಸೋಣ. ರಿವಿಷನ್ ಪಾರ್ಟ್ 3 ಕಂಟಿನ್ಯೂ ಮಾಡೋಣ. ಸೊ ಇದರಲ್ಲಿ ಕೂಡ ಈ ಪುನರಾವರ್ತನೆ ಭಾಗ 3 ಕೂಡ ಪುನರಾವರ್ತನೆ ಭಾಗ 2 ಮುಂದುವರಿದ ಭಾಗವಾಗಿರುತ್ತದೆ. ಸೊ ನಾವು ಹಿಂದಿನ ಪುನರಾವರ್ತನೆ ಭಾಗ 2ರಲ್ಲಿ ಕ್ವಶನ್ ನಂಬರ್ 21 ತನಕ ನಾವು ಪುನರಾವರ್ತಿಸಿದ್ದೇವೆ. ಇದೀಗ ರಿವಿಷನ್ ಪಾರ್ಟ್ 3ಯಲ್ಲಿ ಮುಂದುವರಿದಂತಹ ಕ್ವಶನ್ ಅಂದರೆ ನಂಬರ್ 22 ಅಂದರೆ 22ನೆಯ ಕ್ವಶನನ್ನು ನೋಡೋಣ. ಸೊ 22ನೇ ಕ್ವಶನ್ ನೀವು ಓದ್ಬೋದು ಮಕ್ಕಳೇ. ಈ ಕೆಳಕಂಡ ಪದಗಳಿಗೆ ಸರಿಯಾದ ಅರ್ಥವನ್ನು ಆರಿಸಿ ಬರೆ. ಈ ಕೆಳಕಂಡ ಪದಗಳಿಗೆ ಸರಿಯಾದ ಅರ್ಥವನ್ನು ಆರಿಸಿ ಬರೆ. ಅರ್ಥ ಅಂದರೆ ಏನು? ಹೌದು, ಮೀನಿಂಗ್. ಅಂದರೆ ಇಲ್ಲಿ ಕೊಟ್ಟಂತಹ ಒಂದು ಪದಕ್ಕೆ, ಅಂದರೆ ಇಲ್ಲಿ ಒಂದು ವರ್ಡ್ ಕೊಟ್ಟಿರ್ತೇವೆ, ಈ ಪದಕ್ಕೆ ಸರಿಯಾದಂತಹ ಅರ್ಥವನ್ನು ಇಲ್ಲಿ 4 ಆಪ್ಷನಲ್ಲಿ ಒಂದು ಆಪ್ಷನನ್ನು ಸರಿಯಾದ ಅರ್ಥವನ್ನು ಕೊಟ್ಟಿರ್ತೇವೆ. ಅದರಲ್ಲಿ ನೀವು ಏನು ಮಾಡಬೇಕು? ಇದಕ್ಕೆ ಸರಿಯಾದಂತಹ ಅರ್ಥವನ್ನು ಇಲ್ಲಿ ಹುಡುಕಿ ಅದನ್ನು ಟಿಕ್ ಮಾಡಿ ಬರಿಬೇಕು. ಸೊ ನಾವೀಗ ಪ್ರಾರಂಭಿಸೋಣ. ಸೊ ಮೊದಲನೆಯ ಪದ ಯಾವುದು ಮಕ್ಕಳೇ? ಕಾಸು. ಕಾಸು. ಸೊ ಇದರ ಅರ್ಥ ನೋಡಿ, ಹಣ. ಇಲ್ಲಿ ನ ದೊಡ್ಡದಿದೆ, ಗಮನಿಸಿ. ಎರಡನೆಯ ಅರ್ಥ ಹೆಣ. ಇಲ್ಲಿ ಹದ್ದು ಕೊಂಬು ಮೇಲೆ ಹೋಗಿ ಸುರುಳಿ ಆಕಾರವಾಗಿದೆ. ನಂತರ ಮೂರನೇ ಆಪ್ಷನ್ ಹಣ. ಇಲ್ಲಿ ಇದು ಮೇಲೆ ಕೊಂಬು ಸ್ಟ್ರೈಟ್ ಆಗಿದೆ, ಹ ಣ. ನಾಲ್ಕನೆಯ ಆಪ್ಷನ್ ಹಣೆ. ಹ ಸ್ಟ್ರೈಟ್ ಇದೆ ಮೇಲೆ, ಇಲ್ಲಿ ಇದು ಕೊಂಬು ಏನಾಗಿದೆ? ಸುರುಳಿ ಆಕಾರ ಆಗಿದೆ, ಅಂದರೆ ಇಲ್ಲಿ ಏನಾಗ್ತದೆ? ಹಣೆ. ಸೊ ಇಲ್ಲಿ ಕಾಸು ಎಂಬ ಪದಕ್ಕೆ ಅರ್ಥವನ್ನು, ಸರಿಯಾದ ಅರ್ಥವನ್ನು ನಾವು ಹುಡುಕಿ ಆಪ್ಷನನ್ನು ಟಿಕ್ ಮಾರ್ಕ್ ಮಾಡಬೇಕು. ಸೊ ಫಸ್ಟ್ ಆಪ್ಷನ್ ಹಣ, ಎರಡನೇ ಆಪ್ಷನ್ ಹೆಣ, ಥರ್ಡ್ ಆಪ್ಷನ್ ಹಣ, ಫೋರ್ತ್ ಆಪ್ಷನ್ ಹಣೆ. ಸೊ ಕಾಸು ಎಂಬ ಪದದ ಸರಿಯಾದ ಅರ್ಥ ಏನು? ಹಣ, ಹ ಣ. ಸೊ ಇದು ನಮ್ಮ ಥರ್ಡ್ ಆಪ್ಷನ್ ಕರೆಕ್ಟ್ ಆದಂತಹ ಆನ್ಸರ್. ಸೊ ಇಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು, ಏಕೆಂದರೆ ನೋಡಲು ಅಕ್ಷರ ಸೇಮ್ ಅನಿಸುತ್ತದೆ, ಬಟ್ ನೀವು ಗಮನವಿಟ್ಟು ದೀರ್ಘಾಕ್ಷರ ಮತ್ತು ಕೊಂಬು ಸುರುಳಿ ಆಕಾರವಾದನ್ನು ನೋಡಿ ನೀವು ಕನ್ಫ್ಯೂಸ್ ಆಗಬಾರ್ದು. ಸರಿಯಾದಂತಹ ಗುಣಿತಾಕ್ಷರವನ್ನು ಕಂಡುಹಿಡಿದು ಓದಿ ನಂತರ ನೀವು ಟಿಕ್ ಮಾರ್ಕ್ ಮಾಡಬೇಕು. ಸೊ ಕಾಸು ಎಂಬ ಪದದ ಅರ್ಥ ಏನು? ಹಣ. ಅಂದರೆ ಇಲ್ಲಿ ನಮ್ಮ ಸರಿಯಾದಂಥ ಆಪ್ಷನ್ 3 ನೀವಿಲ್ಲಿ ಬರೆದುಕೊಳ್ಳಬಹುದು ಕೂಡ, ಹ ಣ. ಇದು ಕಾಸು ಎಂದರೇನು? ಹಣ. ಅಂದರೆ ಥರ್ಡ್ ಆಪ್ಷನ್ ನಮ್ಮ ಸರಿಯಾದಂತಹ ಆನ್ಸರ್. ಸೊ ಈ ರೀತಿಯಾಗಿ ಕೂಡ ನೀವು ಪದವನ್ನು ಬರೆದು ಅರ್ಥವನ್ನು ಕೂಡ ಬರೆದುಕೊಂಡ್ರೂ ಕೂಡ ಏನು ತೊಂದರೆ ಇಲ್ಲ. ನೀವು ಈ ರೀತಿಯಾಗಿ ಕೂಡ ಬರ್ಕೊಳ್ಬೋದು ನಿಮ್ಮ CWನಲ್ಲಿ. ಸೊ ನಮ್ಮ ಸರಿಯಾದಂತಹ ಆನ್ಸರ್ ಥರ್ಡ್ ಆಪ್ಷನ್. ನಾವೀಗ ನೆಕ್ಸ್ಟ್ 23 ಕ್ವಶನ್ಗೆ ಹೋಗೋಣ. 23ನೆಯ ಕ್ವಶನ್ ಜಂಬ ಪದದ ಅರ್ಥವನ್ನು ಇಲ್ಲಿ ನಾವು ಹುಡುಕಬೇಕು. ಸೊ ಜಂಬ ಎಂದರೆ ಏನು ಮಕ್ಕಳೇ? ನೀವು ಮೊದಲು ಅದನ್ನು ತಿಳಿದಿರಬೇಕು, ಅಂದಾಗ ಮಾತ್ರ ನಿಮಗೆ ಕರೆಕ್ಟ್ ಆದಂತಹ ಆನ್ಸರನ್ನು ಹುಡುಕಲು ಸಾಧ್ಯ. ಜಂಬ ಅಂದರೆ ಅಹಂಕಾರ ಅಲ್ವಾ? ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಅಂಹಕಾರ, ಅಹಂಕಾರ, ಅಹಂಕರ, ಅಂಹಕಾರ. ಸೊ ಇಲ್ಲಿ ನೋಡಿ, 0 ಈ ಕಡೆ ಬಂದರೆ ಇಲ್ಲಿ ಏನಾಗ್ತದೆ? ಆಗ್ತದೆ ಅಲ್ವಾ? ಅಂಹಕಾರ, ಅಹಂಕಾರ, ಅಹಂಕರ, ಅಂಹಕಾರ. ಸೊ ನಮ್ಮ ಜಂಬ ಪದದ ಅರ್ಥ ಏನು? ಅಹಂಕಾರ. ನಾವಿಲ್ಲಿ ಬರೆದುಕೊಳ್ಳೋಣ. ಈ ಬರೆಯೋ ಉದ್ದೇಶ ಇಷ್ಟೇ, ನೀವು ಪ್ರತಿಯೊಂದು ಅಕ್ಷರವನ್ನು ಕಂಡುಹಿಡಿದು ಅದನ್ನು ಓದುವಂತಹ
ಒಂದು ಸಾಮರ್ಥ್ಯವನ್ನು ನೀವು ಬೆಳೆಸ್ಕೊಳ್ಳಬೇಕು. ಸೊ ನೀವು ಇಲ್ಲಿ ನೋಡಿ ಅಹಂ ಆದಮೇಲೆ ಹ ಮತ್ತು 0 ಕಾ ಕಾ ದೊಡ್ಡ ಕಾ ರ ಅಹಂಕಾರ ಅಹಂಕಾರ ಅಲ್ವಾ. ಸೊ ಈ ಪದವನ್ನು ನಾವು ಇಲ್ಲಿ ಹುಡುಕಬೇಕು. ಎಲ್ಲಿದೆ ನೋಡಿ ಅಹಂಕಾರ, ಇಲ್ಲಿದೆ ಹ 0 ಕಾ ರ ಅಂದರೆ ಸೆಕೆಂಡ್ ಆಪ್ಷನ್ ನಮ್ಮ ಸರಿಯಾದಂತಹ ಉತ್ತರ. ಸೊ ಇದನ್ನು ಬರೆದಂತಹ ಉದ್ದೇಶ ಇಷ್ಟೇ, ನೀವು ಅಕ್ಷರವನ್ನು ಸರಿಯಾಗಿ ಗುರುತಿಸಬೇಕು ಮತ್ತು ಬರಿಬೇಕು. ಆ ಒಂದು ಉದ್ದೇಶದಿಂದ ಇದನ್ನು ನಾನು ಬರೆದಿದ್ದೇನೆ. ಆದರೆ ಎಕ್ಸಾಮಲ್ಲಿ ನೀವು ಜಸ್ಟ್ ಟಿಕ್ ಮಾರ್ಕ್ ಮಾಡಿದರೆ ಸಾಕು. ಇದು ನಿಮ್ಮ ಜಸ್ಟ್ ಪ್ರಾಕ್ಟೀಸ್ ಸಲುವಾಗಿ ನಾನು ಸೈಡ್ ಬರೆದಿರುವುದು. ಅಂದರೆ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಕೂಡ ನೀವು ಬೆಳೆಸ್ಕೊಳ್ಳಬಹುದು ಎಂಬ ಉದ್ದೇಶದಿಂದ ನಾನಿಲ್ಲಿ ಬರೆದಿದ್ದೇನೆ. ಸೊ ನಾವು ನೆಕ್ಸ್ಟ್ ಆಗಿ 24 ಕ್ವಶನ್ಗೆ ಹೋಗೋಣ. 24ನೇ ಪ್ರಶ್ನೆ, ಹಾಳಾಗು. ಏನಿದು? ಹಾಳಾಗು. ಸೊ ಹಾಳಾಗು ಎಂಬ ಪದದ ಅರ್ಥ ಏನು? ಕೆಟ್ಟು ಹೋಗು ಅಲ್ವಾ. ಏನದು ಹಾಳಾಗು ಎಂದರೇನು? ಕೆಟ್ಟು ಹೋಗು. ಕ ಬರೆದು ಮೇಲೆ ಸುರುಳಿ ಕೆಟ್ಟು ಒತ್ತಕ್ಷರ ಹೋ ದೀರ್ಘ ಗು. ಸೊ ಈ ಪದವನ್ನು ನಾವು ಕೆಟ್ಟು ಹೋಗು, ಈ ಪದವನ್ನು ಸರಿಯಾದಂಥ ಪದವನ್ನು ಇಲ್ಲಿ ನಾವು ಆಪ್ಷನಲ್ಲಿ ಹುಡುಕಬೇಕು. ಸೊ ಇಲ್ಲಿ ನೋಡಿ ಕೆಟ್ಟು ಹೋಗು, ಇಲ್ಲಿ ಆಪ್ಷನ್ಸ್ ಏನಿದೆ? ಫಸ್ಟ್ ಆಪ್ಷನ್ ಕೆಟ್ಟು ಹೋಗು, ಸೆಕೆಂಡ್ ಆಪ್ಷನ್ ಕಟ್ಟು ಹೋಗು, ಥರ್ಡ್ ಆಪ್ಷನ್ ಕಟ್ಟು ಹೇಗು, ಫೋರ್ತ್ ಆಪ್ಷನ್ ಕೆಟ್ಟು ಆಗು. ಸೊ ಈ ರೀತಿಯಾಗಿ ನೀವು ಪ್ರತಿಯೊಂದು ಅಕ್ಷರವನ್ನು ಗುರುತಿಸಿ ಓದಿ. ತದನಂತರದಲ್ಲಿ ನಿಮಗೆ ಕರೆಕ್ಟ್ ಆದಂಥ ಆನ್ಸರ್ ಸಿಗುತ್ತದೆ. ಸೊ ಇಲ್ಲಿ ನಮ್ಮ ಹಾಳಾಗು ಪದದ ಅರ್ಥ ಏನು? ಕೆಟ್ಟು ಹೋಗು. ಅಂದರೆ ಫಸ್ಟ್ ಆಪ್ಷನ್ ನಮ್ಮ ಕರೆಕ್ಟ್ ಆದಂತಹ ಆನ್ಸರ್. ಸೊ ಇದನ್ನಿಲ್ಲಿ ಬರೆದುಕೊಂಡು ಬಿಡಿ. ನಂತರ ನಮ್ಮ 25ನೆಯ ಪ್ರಶ್ನೆ, ಸದ್ದು. ಏನಿದು ಪದ? ಯಾವುದು? ಸದ್ದು. ಸದ್ದು ಎಂಬ ಪದದ ಅರ್ಥವನ್ನು ನಾವಿಲ್ಲಿ ಹುಡುಕಬೇಕು. ಸೊ ಇಲ್ಲಿ ಬರೆದುಕೊಂಡು ಬಿಡೋಣ. ಸದ್ದು ಎಂದರೆ ಏನು ಮಕ್ಕಳೇ? ಈ ಪದದ ಅರ್ಥ ಏನು? ಸಪ್ಪಳ ಅಂದರೆ ಸೌಂಡ್ ಅಲ್ವಾ. ಸಪ್ಪಳ, ಸ ಪ ಒತ್ತಕ್ಷರ ಳ, ಸಪ್ಪಳ ಅಲ್ವಾ. ಸೊ ಸಪ್ಪಳವನ್ನು ಹೇಗೆ ಹುಡುಕುವುದಿಲ್ಲಿ? ಇಲ್ಲಿದೆ ಅಲ್ವಾ, ಸ ಪ ಳ ಅಂದರೆ ಫೋರ್ತ್ ಆಪ್ಷನ್ ನಮ್ಮ ಕರೆಕ್ಟ್ ಆದಂತಹ ಆನ್ಸರ್. ಸೊ ಇಲ್ಲಿ ನೀವು ಓದ್ಬೋದು ಆಪ್ಷನ್ಸ್. ಹ ಪ ಳ ಅಂದರೆ ಹಪ್ಪಳ, ಸೆಪ್ಪಳ ನೋಡಿ ಇಲ್ಲಿ ಸ ಇದೆ ಬಟ್ ಇದು ಸ ಅಲ್ಲ, ಇಲ್ಲಿ ಕೊಂಬು ಏನಾಗಿದೆ? ಸುರುಳಿ ಆಕಾರ ಆಗಿದೆ, ಅಂದರೆ ಸೆಪ್ಪಳ ಆಗಿದೆ, ಅಂದರೆ ಇದು ತಪ್ಪು. ಸೊ ನೀವು ಕನ್ಫ್ಯೂಸ್ ಆಗಬಹುದು. ಸೊ ಆದ್ದರಿಂದ ಓದಿ ಬರೀರಿ. ನಂತರ ಥರ್ಡ್ ಆಪ್ಷನ್ ಸಂಬಳ, ಫೋರ್ತ್ ಆಪ್ಷನ್ ಸಪ್ಪಳ ಅಂದರೆ ಫೋರ್ತ್ ನಮ್ಮ ಸರಿಯಾದಂತಹ ಉತ್ತರ. ನಂತರ 26ನೇ ಕ್ವಶನ್, ಸಂಜೆ. ಏನು? ಸಂಜೆ. ಸೊ ಇದರ ಅರ್ಥ ಸಾಯಂಕಾಲ, ಸಂಜಯ ಕಾಲ, ಸಾಯಂಕಾಲ, ಸಂಯಂಕಾಲ. ಸೊ ಇಲ್ಲಿ ನೀವು 0 ಈ ಕಡೆ ಆ ಕಡೆ ಆದಾಗ ಆ ಪದದ ಅರ್ಥವೇ ಟೋಟಲ್ ಆಗಿ ಚೇಂಜ್ ಆಗ್ತದೆ. ಸೊ ನಾನು ಅದಕ್ಕೆ ನಿಮಗೆ ಹೇಳೋದು, ನಿಮಗೆ ಪ್ರತಿಯೊಂದು ಪದದ ಅರ್ಥ ಕೂಡ ನೀವು ಕಲಿತಿರಬೇಕು ಮತ್ತು ಪ್ರಾಕ್ಟೀಸ್ ಮಾಡಿರಬೇಕು. ಸೊ ಇಲ್ಲಿ ಸಾ ಯ 0 ಕಾ ಲ ನೋಡಿ, ಇದು ನಮ್ಮ ಸರಿಯಾದಂತಹ ಉತ್ತರ. ಸಂಜೆ ಪದದ ಅರ್ಥ ಸಾಯಂಕಾಲ. ಸೊ ಇಲ್ಲಿ ಎಲ್ಲಿದೆ ಸಾಯಂಕಾಲ? ಎಲ್ಲಿದೆ ನೋಡಿ? ಥರ್ಡ್ ಆಪ್ಷನ್ ಅಲ್ವಾ. ಥರ್ಡ್ ಆಪ್ಷನ್ ನಮ್ಮ ಸರಿಯಾದಂತಹ ಉತ್ತರ. ಹಾಗೆ ನೆಕ್ಸ್ಟ್ 27 ಅಂದರೆ 27ನೆಯ ಪ್ರಶ್ನೆ, ತೆಳುವಾದ ಲೋಹದ ಹಾಳೆ ಡ್ಯಾಶ್. ತೆಳುವಾದ ಲೋಹದ ಹಾಳೆ ಡ್ಯಾಶ್. ಇದರ ಆಪ್ಷನ್ಸ್ ನೋಡಿ ಇಲ್ಲಿ. ಫಸ್ಟ್ ಆಪ್ಷನ್ ರಗಡು, ಸೆಕೆಂಡ್ ಆಪ್ಷನ್ ತಗಡು, ಥರ್ಡ್ ಆಪ್ಷನ್ ಗಗಡು, ಫೋರ್ತ್ ಆಪ್ಷನ್ ಸಗಡು. ಸೊ ಆಲ್ರೆಡಿ ನೀವು ಟಿಪ್ಪಣಿಯಲ್ಲಿ ಓದಿದ್ದೀರಿ ಹಾಗೂ ಇದನ್ನು ಕಲಿತಿದ್ದೀರಿ. ತೆಳುವಾದ ಲೋಹದ ಹಾಳೆಗೆ ನಾವು ಏನಂತ ಹೇಳ್ತೇವೆ? ತಗಡು ಅಲ್ವಾ. ತಗಡು ಅಂದರೆ ಸೆಕೆಂಡ್ ಆಪ್ಷನ್ ನಮ್ಮ ಸರಿಯಾದಂತಹ ಉತ್ತರ. ಸೊ ಈ ರೀತಿಯಾಗಿ ನೀವು
ಓದಿಕೊಂಡು ಬರಿಬೇಕು. ಮುಂದಿನ ಪ್ರಶ್ನೆ ನಂಬರ್ 28. ನೀರಿನ ತಾಣ ಡ್ಯಾಶ್. ನೀರಿನ ತಾಣ ಡ್ಯಾಶ್. ನೀರಿರುವಂತಹ ಆ ಜಾಗಕ್ಕೆ ನಾವು ಏನಂತ ಕರಿತೀವಿ? ಹೊಳ, ಪೊರೆ, ಹೊರೆ, ಕೊಳ. ಹೊಳ, ಪೊರೆ, ಹೊರೆ, ಕೊಳ. ಸೊ ನೀರಿರುವಂತಹ ಆ ಸಣ್ಣ ಜಾಗಕ್ಕೆ ನಾವು ಏನಂತ ಕರಿತೇವೆ ಮಕ್ಕಳೇ? ಕೊಳ ಅಲ್ವಾ? ಸೊ ಸರಿಯಾದಂತಹ ಉತ್ತರ 4th ಆಪ್ಷನ್ ಕೊಳ. ನಂತರ 29th ಕ್ವಶನ್, 29ನೇ ಪ್ರಶ್ನೆ. ಊದುವ ವಾದ್ಯ ಡ್ಯಾಶ್. ಊದುವ ವಾದ್ಯ ಡ್ಯಾಶ್ ಅಂದರೆ ಬಾಯಿಂದ ಊದುವಂತಹ ಒಂದು ಇನ್ಸ್ಟ್ರೂಮೆಂಟ್. ವಾದ್ಯ ಅಂದ್ರೇನು? ಇನ್ಸ್ಟ್ರೂಮೆಂಟಿಗೆ ನಾವು ಏನಂತ ಕರಿತೇವೆ? ತಂದೂರಿ, ತುತ್ತೂರಿ, ತತ್ತರಿ, ತಂತೂರಿ. ಸೊ ಸರಿಯಾಗಿ ಆಪ್ಷನ್ಸನ್ನು ಓದಿ ಗಮನವಿಟ್ಟು ಒತ್ತಕ್ಷರವನ್ನು ನೋಡಿ ನಂತರ ನೀವು ಆಪ್ಷನ್ಸನ್ನು ಹುಡುಕಿ ಬರಿಬೇಕು. ಇನ್ನೊಂದು ಸರಿ ಊದುವಂತಹ ವಾದ್ಯಕ್ಕೆ ಇರುವಂತಹ ಆಪ್ಷನ್ಸ್ ತಂದೂರಿ, ತುತ್ತೂರಿ, ತತ್ತರಿ, ತಂದೂರಿ. ಸೊ ಸರಿಯಾದಂತಹ ಉತ್ತರ ಏನು? ತುತ್ತೂರಿ. ತುತ್ತೂರಿ ಅಂದರೆ ಸೆಕೆಂಡ್ ಆಪ್ಷನ್ ನಮ್ಮ ಸರಿಯಾದಂತಹ ಉತ್ತರ. ನೀವಿಲ್ಲಿ ಬರೆದುಕೊಂಡು ಬಿಡಿ. ತು ತು ರಿ ಇಲ್ಲಿ ಕೂಡ ಬರೆದುಕೊಂಡು ಬಿಡಿ. ಫಸ್ಟ್ ಆಪ್ಷನಲ್ಲಿ ಫಸ್ಟ್ ಒನ್ ಅಂದರೆ 28ಅಲ್ಲಿ ಆನ್ಸರ್ ಕೊಳ ಬರೆದುಕೊಂಡು ಬಿಡಿ. ನಂತರ 30ನೇ ಪ್ರಶ್ನೆ. ಸಂಗೀತದ 7 ಸ್ವರಗಳು. ಸಂಗೀತದ 7 ಸ್ವರಗಳು. 7 ಅಂದರೆ ಎಷ್ಟು ನಂಬರ್ ಮಕ್ಕಳೇ? 7 ಸ್ವರಗಳು ಯಾವುದು? ಸಂಗೀತದ 7 ಸ್ವರಗಳು ನೋಡಿ ಇಲ್ಲಿ. ಸ ನಿ ದ ಪ ಮ ಗ, ಸರಿ ಗ ಮ ಪದ, ಸರಿ ಗ ಮ ಪದ ನಿ, ಸರಿ ಗ ಮ ಪದ ನಿ ಸ. ಸೊ ನೀವು ಪಟ್ಟನೆ ಪ್ರಶ್ನೆ ಕೇಳಿದಾಗ ನೀವು ಕೊಡುವಂತಹ ಫಟಾಫಟ್ ಉತ್ತರ ಏನು? ಸಂಗೀತದ 7 ಸ್ವರಗಳು ಅಂದರೆ ಏನಂತ ಹೇಳ್ತೀರಾ? ಸರಿಗಮ ಪದನಿಸ. ಆದರೆ ನೀವಿಲ್ಲಿ ಸರಿಯಾಗಿ ಗಮನವಿಟ್ಟು ನೋಡಿ. ಸರಿಗಮ ಪದನಿಸದಲ್ಲಿ 7 ಸ್ವರಗಳು ಮಾತ್ರ ಇರಬೇಕು. 8 ಅಥವಾ 9 ಇರಬಾರ್ದು. ಇಲ್ಲಿ ನೋಡಿ ಕೌಂಟ್ ಮಾಡಿ ನೀವು ಕೂಡ ನೋಡ್ಬೋದು. ನೋಡಿ ಇಲ್ಲಿ 1 2 3 4 5 6 ಇಲ್ಲಿ 6 ಇದೆ, ತಪ್ಪು. 1 2 3 4 5 6 ಇದು ಕೂಡ ತಪ್ಪು. 1 2 3 4 5 6 7 ಅಂದರೆ ಇದು ನಮ್ಮ ಸರಿಯಾದಂತಹ ಉತ್ತರ. ಇಲ್ಲಿ 4th ಕೂಡ ನೀವು ನೋಡಿ 1 2 3 4 5 6 7 8 ಇದೆ. ಆದರೆ ಕೆಲವೊಬ್ಬರು ಏನು ತಿಳಿತಾರೆ? ಸರಿಗಮ ಪದ ನಿಸ ಇದು ಸಂಗೀತದ 7 ಸ್ವರಗಳು ಅಲ್ಲ. ಸಂಗೀತದ 7 ಸ್ವರಗಳು ಸರಿ ಗಮ ಪದ ನೀ ಅಷ್ಟೇ. ಸೊ ನೀತನ ಅಷ್ಟೇ ನಮ್ಮ ಸಂಗೀತದ 7 ಸ್ವರಗಳು. ಅಂದರೆ 3rd ಆಪ್ಷನ್ ನಮ್ಮ ಸರಿಯಾದಂತಹ ಉತ್ತರ. ಇಲ್ಲಿ ಬರೆದುಕೊಂಡು ಬಿಡಿ. ಸರಿ ಗಮ ಪದ ನಿ ಇದು ನಮ್ಮ ಸರಿಯಾದಂತಹ ಉತ್ತರ. ಸೊ ಇಂದು ನಾವು ಪುನರಾವರ್ತನೆ ಭಾಗ 3 ಮುಗಿಸಿದ್ದೇವೆ. ನಂತರ ಮುಂದಿನ ತರಗತಿಯಲ್ಲಿ ಪುನರಾವರ್ತನೆ ಭಾಗ 4 ಪ್ರಾರಂಭಿಸೋಣ. ಇಂದಿನ ನಿಮ್ಮ ಹೋಮ್ವರ್ಕ್, ನೀವು ಈ ರಿವಿಷನ್ ಪಾರ್ಟ್ 3 ಕ್ಲಾಸ್ ವರ್ಕ್ ಬುಕ್ಕಲ್ಲಿ ನೀಟಾಗಿ ಒಂದು ಸರಿ ಬರೆದುಕೊಳ್ಳಿ ಮತ್ತು ಕಂಟಿನ್ಯೂಸ್ ಆಗಿ ನೀವು ಓದಬೇಕು. ಓದಿ ಪ್ರಾಕ್ಟೀಸ್ ಮಾಡಬೇಕು. ಮುಂದಿನ ತರಗತಿಯಲ್ಲಿ ಸಿಗೋಣ ಮಕ್ಕಳೇ. ಥ್ಯಾಂಕ್ ಯು. ಧನ್ಯವಾದಗಳು.